ಎಲ್ಲೋದ್ರಿ ಇವರು? ಇದ್ರಲ್ಲಿ ಕೂಗ್ ತುಂಬ ಕಷ್ಟ ಆಗುತ್ತಲ್ಲ. ಎಲ್ಲೋದ್ರಿ ನಿಧಿ? ಹಲೋ ವಿವೇಕ್, ಏನಾದರೂ ಗೊತ್ತಾಯ್ತಾ? ಸರ್, ನಿಧಿ ಮೇಡಮು ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ ಸರ್. ರಾಧಿಕಾ ಅವರು ಫೋನ್ ಮಾಡಿದ್ರು, ಅವ್ರ ಫ್ರೆಂಡ್ಸ್ ಮನೆಗೂ ಎಲ್ಲೂ ಹೋಗಿಲ್ವಂತೆ ಸರ್. ನನಗೆ ಯಾಕೋ ಒಂದು ಡೌಟು ಸರ್. ಏನು? ಇಷ್ಟೆಲ್ಲ ಆದ್ಮೇಲೆ ಅವ್ರು ಇಲ್ಲಿ ಇರೋದೇ ಬೇಡ ಅಂತ ಈ ಊರ್ ಬಿಟ್ಟು ಹೋಗೋ ಯೋಚನೆ ಏನಾದರೂ ಮಾಡಿದ್ರೆ? ಒಂದು ಕೆಲಸ ಮಾಡಿ, ನಾನು ಬಸ್ ಸ್ಟ್ಯಾಂಡ್ಗೆ ಹೋಗ್ತೀನಿ, ನೀವು ರೈಲ್ವೆ ಸ್ಟೇಷನ್ಗೆ ಹುಡುಕಿ. ತುಂಬ ಕ್ವಿಕ್ಕಾಗಿ ಹುಡುಕ್ಬೇಕು, ಟೈಮ್ ಕಡಿಮೆ ಇದೆ. ಆಯ್ತು ಸರ್, ನಾನು ಹೋಗಿರ್ತೇನೆ ಸರ್. ನಿಧಿಗೊಂದು ಕಾಲ್ ಮಾಡಿ ನೋಡ್ಬೇಕು. The number you are trying to call is currently switched off. ನಿಧಿ ಯಾಕೆ ಹೀಗೆ ಮಾಡ್ತಿದ್ದೀರಾ? ಎಲ್ಲ ಸರಿ ಇದೆ ಅನ್ನುವಾಗ ನೀವೇ ಇಲ್ವಲ್ಲ. ತಪ್ಪಿಸ್ಕೊಂಡು ಪಾತಾಳಕ್ಕೆ ಹೋದ್ರೆ ಸರಿ, ನಾನು ಹುಡುಕ್ದೇ ಬಿಡಲ್ಲ. ತಾರಾ, ಯಾಕೆ ಹೀಗೆ ನಗ್ತಾ ಇದೆಯಾ? ತಲೆ ಏನಾದರೂ ಕೆಟ್ಟಿದೆಯಾ ಹೇಗೆ? ಅಷ್ಟೊತ್ತು ಕೋಪ ಯಾಕೆ ಮಾಡ್ಕೋತೀಯ ಅಣ್ಣ? ನಡೀತಿರೋ ಡ್ರಾಮಾ ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ. ಎಂಜಾಯ್ ಮಾಡ್ತಾ ಇದೀಯಾ? ಮಾಡು ಮಾಡು. ಇಲ್ಲಿ ನಿಧಿ ಮದುವೆ ಆಗಲಿಲ್ಲ, ಅಲ್ಲಿ ಕಣ್ಣಿನ ಸತ್ಯ ಇಡೀ ಊರಿಗೆ ಗೊತ್ತಾಯ್ತಲ್ಲ ಅಂತ ಒದ್ದಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀನು ಎಂಜಾಯ್ ಮಾಡ್ತಾ ಇದೀಯಾ? ಕೂಲ್ ಅಣ್ಣ, ಕೂಲ್. ನೀನ್ ಸೋಲ್ತೀಯಾ ಅಂತ ನನ್ಗೆ ಮೊದಲೇ ಗೊತ್ತಿತ್ತು. ಏನು ಹೇಳ್ದೆ? ಮೊದಲೇ ಗೊತ್ತಿತ್ತ? ಹೇಗೆ ಹೇಳೋ? ನೀನ್ ಪ್ಲಾನ್ ಫ್ಲಾಪ್ ಮಾಡ್ತೀಯಾ ಅಂತ ನಿನ್ ಮೇಲೆ ಅತಿಯಾದ ನಂಬಿಕೆ ಇತ್ತು. ಆ ನಂಬಿಕೆನ ಉಳಿಸ್ಕೊಬಿಟ್ಟೆ. ವೆರಿ ಗುಡ್. ಕರ್ಣನ್ ಮುಂದೆ ನಿನ್ ಪ್ಲಾನ್ ಯಾವತ್ತಾದ್ರೂ ವರ್ಕ್ ಆಗಿದ್ಯಾ? ಅವನ ಮುಂದೆ ನೀನು ಯಾವತ್ತಾದ್ರೂ ಗೆದ್ದಿದ್ಯಾ? ನೆವರ್. ಅಮಾವಾಸ್ಯೆಗೊಮ್ಮೆ ಹುಣ್ಣಿಮೆಗೊಮ್ಮೆ ಗೆದ್ದಿರ್ಬೋದು, ಆದರೆ ದೊಡ್ಡ ಆಟ ಶುರುವಾದಾಗ ಹೀಗೆ ಮಕಡೆ ಮಲ್ಗೋದು ಹೊಸದೇನಲ್ಲ. ಗುಡ್. ಥ್ಯಾಂಕ್ ಗಾಡ್ ನೀನು ಗ್ಯಾಮ್ಲಿಂಗ್ ಮಾಡೋಕ್ಕೆ ಹೋಗಿಲ್ಲ. ಹೋಗಿದ್ದಿದ್ರೆ ನಮ್ಮನ್ನೆಲ್ಲ ರೋಡಿಗೆ ತಂದು ನಿಲ್ಲಿಸ್ತಿದ್ದೆ. ಸಾಕು ತಾರಾ, ಸಾಕು. ಇನ್ನು ನನ್ನ ಹೀಯಾಳಿಸ್ಬೇಡ. ಇನ್ನು ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಒತ್ತಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ನನ್ನ ವಿಷಯ ಗೊತ್ತಲ್ಲ ನಿನಗೆ. ಬಿ ಕೇರ್ಫುಲ್. ಇದನ್ನ ನೋಡೋ ಖುಷಿನೇ ಬೇರೆ. ಒಂದು ಸಣ್ಣ ಕೆಲಸ ನಿನ್ನ ಕೈಯಲ್ಲಿ ಮಾಡೋಕ್ಕಾಗಿಲ್ವಲ್ಲ ಅಣ್ಣ. ನನ್ನ ಮೇಲೆ ರೇಗಾಡು, ನೋ ಪ್ರಾಬ್ಲಮ್. ಆದರೆ ನೀನು ಈ ಥರ ಒದ್ದಾಡ್ತಾ ಇರೋದು ನನಗೆ ತುಂಬ ಖುಷಿ ಕೊಡ್ತಿದೆ. ಅಷ್ಟೇ ಸಾಕು.